ಗಂಜಿಗೆ ಒಂದೇ ₹1 ಶಾಂಪೂ ಹಾಕಿ ಆವಾಗ ನೋಡಿ ಮ್ಯಾಜಿಕ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತಿಳಿದಿರಲೇಬೇಕಾದ ಟಿಪ್ಸ್ ನೋಡ್ಕೊಂಬರೋಣ. ಮೊದಲನೇ ಟಿಪ್ಸ್, ಹಸಿಮೆಣಸಿನಕಾಯಿ ಗಡಿಬಿಡಿಯಲ್ಲಿ ಬೆಳಗ್ಗೆ ಟೈಮಲ್ಲಿ ಕಟ್ ಮಾಡ್ತಾ ಇರ್ತೀವಿ. ಕೆಲವ್ರ ಕೈ ಅಲರ್ಜಿ ಇರೋರಿಗೆ, ಏನಾದರೂ ಗಾಯಗಳಾಗಿರೋರಿಗೆ ಕೈ ಖಾರ ಆಗುತ್ತೆ. ಹಸಿಮೆಣಸಿನಕಾಯಿ ಖಾರ ಇದ್ದಾಗ ತುಂಬ ಖಾರ ಆಗುತ್ತೆ. ಆ ಖಾರ ಎಲ್ಲ ಹೋಗಬೇಕಂದ್ರೆ ಸೋಪ್ ಹಾಕಿ ತೊಳೆದ್ರೂ ಕೆಲವೊಂದು ಸಲ ಘಾಟ್ ಹೋಗಲ್ಲ. ನೀವೇನು ಮಾಡಬೇಕು ಅಂದರೆ ಕೋಲ್ಗೇಟ್ ಪೇಸ್ಟನ್ನು ತೊಗೊಳ್ಳಿ. ನೋಡಿ, ನಿಮ್ಮ ಹತ್ರ ಜೆಲ್ ಪೇಸ್ಟ್ ಯಾವುದಾದ್ರೂ ಪರವಾಗಿಲ್ಲ. ಕೋಲ್ಗೇಟ್ ಪೇಸ್ಟ್ನ ಒಂದೇ ಒಂದು ಚಿಟಿಕೆ ತೊಗೊಂಡು ಕೈಯೆಲ್ಲ ಚೆನ್ನಾಗಿ ಒರೆಸ್ಕೊಳ್ಳಿ. ನಂತರ ನೀವು ಕೈ ತೊಳೆಯೋದ್ರಿಂದ ಹಸಿಮೆಣಸಿಕಾಯಿ ಘಾಟ ಇರಲ್ಲ, ಕೈ ಖಾರ ಇರಲ್ಲ. ಟ್ರೈ ಮಾಡಿ ನೋಡಿ. ಈ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಎರಡನೇ ಟಿಪ್ಸ್ ನೋಡ್ಕೊಂಬರೋಣ. ಹಸಿ ಮಾವಿನಕಾಯಿ ತಂದಿರ್ತೀವಿ. ಇವಾಗಂತೂ ಮಾವಿನಕಾಯಿ ಸೀಸನ್ ತುಂಬ ಇರುತ್ತೆ. ಹಾಗೆ ಫುಲ್ ಹಸಿರು ಕಲರ್ ಕಾಯಿನೂ ಬೇರೆ ಇರುತ್ತೆ, ಈ ಥರ ಕೆಂಪು ಕಲರ್ ಇರುತ್ತೆ. ಈ ಥರ ಕೆಂಪಾಗಿರೋದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಖಾರ ಹಾಕಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 2-3 ಇರುತ್ತೆ, ಒಂದೇ ಸಲ ಖಾಲಿ ಮಾಡೋಕ್ಕಾಗಲ್ಲ. ಹಾಗೆ ಇಟ್ಟು ಒಂದು ವಾರಗಟ್ಟಲೆ ಇಟ್ಟು ನಾವು ತಿನ್ನಬೇಕಂದ್ರೆ ಈ ರೀತಿ ಮಾಡಿ. ಇದೇ ಥರ ಫ್ರೆಶ್ ಆಗಿರುತ್ತೆ. ನೀವು ತಂದಾಗ ಹೇಗಿರುತ್ತೋ ಕಾಯಿ ಅದೇ ರೀತಿ ಇರಬೇಕಂದ್ರೆ ಈ ರೀತಿ ಮಾಡಿ. ಒಂದು ಟಿಶ್ಯೂ ಪೇಪರ್ ತೊಗೊಳ್ಳಿ. ಒಂದೋ ಎರಡೋ ಹಾಕ್ಕೊಂಡು ಸ್ವಲ್ಪ ಡಬಲ್ ಫೋಲ್ಡಲ್ಲಿ ನೀವು ಫೋಲ್ಡ್ ಮಾಡಿ ಇಡಿ ಮಾವಿನಕಾಯಿನ. ಈ ಥರ ಮಾಡಿ ಮತ್ತೊಂದು ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ಈ ಹಸಿ ಕಾಯಿ ಹಾಗೇ ಇರುತ್ತೆ. ಮತ್ತು ನೀವು ಒಂದು ವಾರ ಬಿಟ್ಟು ಈ ಕಾಯಿ ತಿನ್ನೋದಾದರೂ ಇದೇ ಥರ ಇರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಈ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಮೂರನೇ ಟಿಪ್ಸನ್ನು ನೋಡ್ಕೊಂಬರೋಣ. ಇವಾಗೆಲ್ಲ ಮೊಬೈಲ್ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಚಾರ್ಜರ್ ತುಂಬ ಹೋಗ್ತಾ ಇರುತ್ತೆ. ಚಾರ್ಜರ್ ವೈರು ಈ ಒಂದು ಕೆಳಗಡೆ ಚಾರ್ಜ್ ಹಾಕೋ ಕಡೆ ಬೇಗ ಹಾಳಾಗುತ್ತೆ. ಯಾಕಂದರೆ ಈ ಥರ ನಾವು ಪ್ರೆಸ್ ಮಾಡಿ ಈ ಥರ ನಾವು ಮೊಬೈಲಿಗೆ ಒತ್ತಿ ಅಲ್ಲೇ ಕಟ್ಟಾಗೋ ಥರ ಆಗುತ್ತೆ. ಆ ಜಾಗ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂದರೆ ಒಂದು ಗಮ್ ಟೇಪ್ ತೊಗೊಳ್ಳಿ. ಗಮ್ ಟೇಪನ್ನ ಒಂದು 2-3 ಫೋಲ್ಡಲ್ಲಿ ನೀಟಾಗಿ ಸುತ್ತಬಿಡಿ. ಆ ಥರ ಮಾಡೋದ್ರಿಂದ ಆ ಜಾಗ ಸೇಫ್ಟಿಯಾಗಿರುತ್ತೆ. ನೀವು ಆ ಥರ ಒಂದು ಸ್ವಲ್ಪ ಕ್ರಾಸ್ ಮಾಡಿದರೂ ಕೂಡ ಚಾರ್ಜರ್ ವೈರ್ ಕಟ್ಟಾಗಲ್ಲ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಈ ಒಂದು ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ 4ನೇ ಟಿಪ್ಸ್ ನೋಡ್ಕೊಂಬರೋಣ. ಈ ಟಿಪ್ಸ್ ಅಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಟಿಪ್ಸು. ನೀವು ಯಾವ ಕ್ರೀಮ್ ತಗೊಳ್ತೀರಾ ಅದನ್ನು ತೊಗೊಳ್ಳಿ. ಅಂದರೆ ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು, ಫೇರ್ ಎವರ್ ಆಗಿರ್ಬೋದು, ಹಾಗೆ ಪಾಂಡ್ಸ್, ವೈಟ್ ಬ್ಯೂಟಿ ಯಾವುದಾದ್ರೂ ಕ್ರೀಮ್ ತೊಗೊಳ್ಳಿ. ನೀವು ಎಲ್ಲಾದರೂ ಫಂಕ್ಷನಿಗೆ ಹೊರಟಿರ್ತೀರಾ, ಮುಖ ಡಲ್ ಆಗಿರುತ್ತೆ, ನಿಮಗೆ ಪಾರ್ಲರಿಗೆ ಹೋಗ್ಬಿಟ್ಟು ಮುಖನ ಫೇಶಿಯಲ್ ಮಾಡೋಕ್ಕೆ ಟೈಮ್ ಇರಲ್ಲ, ತುಂಬ ಅರ್ಜೆಂಟಲ್ಲಿ ನೀವು ಮೇಕಪ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆ ಸಮಯದಲ್ಲಿ ಹೀಗೆ ಮಾಡಿ. ನಿಮ್ಮ ಹತ್ರ ಯಾವ ಕ್ರೀಮ್ ಇರುತ್ತೋ ಅದನ್ನು ತೊಗೊಳ್ಳಿ. ಅಂದರೆ ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು, ನೀವು ಯಾವುದು ಯೂಸ್ ಮಾಡ್ತೀರೋ ಒಂದೇ ಒಂದು ಚಿಟಿಕೆ ತೊಗೊಳ್ಳಿ. ಅದಕ್ಕೆ ಒಂದೇ ಒಂದು ಸ್ವಲ್ಪ ನ್ಯಾಚುರಲ್ ಅರಿಶಿನ ಹಾಕ್ಕೊಳ್ಳಿ ಅಥವಾ ಕಸ್ತೂರಿ ಹಳದಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಇದನ್ನು. ಮತ್ತು ನೀವು ಪಾರ್ಲರಿಗೆ ಹೋಗಿ ಮಾಡಿಸೋ ಅವಶ್ಯಕತೆ ಇರಲ್ಲ, ಅಷ್ಟೊಂದು ಗ್ಲೋ ಕಾಣಿಸುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನಾನಿವಾಗ ಈ ಒಂದು ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪಾಂಡ್ಸ್ ಕ್ರೀಮ್ ತೊಗೊಂಡಿದ್ದೀನಿ. ಪಾಂಡ್ಸ್ ಕ್ರೀಮ್ ಮತ್ತು ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮುಖ ಗ್ಲೋ ಕಾಣಿಸುತ್ತೆ ಅಂದರೆ ನೀವು ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಒಂದು ಸಲ ಮಾಡಿ ನೋಡಿ. ಇದು ನ್ಯಾಚುರಲ್ ಆಗಿರುತ್ತೆ, ಯಾವುದೇ ಆದ ಕೆಮಿಕಲ್ ಇರಲ್ಲ. ಸ್ವಲ್ಪ ಡ್ರೈ ಮಾಡಿ ನಂತರ ಮುಖ ತೊಳ್ಕೊಳ್ಳಿ. ಒಂದು ಯೂಸ್ಫುಲ್ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಟಿಪ್ಸನ್ನು ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ 5ನೇ ಟಿಪ್ಸ್ ನೋಡ್ಕೊಂಬರೋಣ. ನೀವು ಕುಕ್ಕರಲ್ಲಿ ಅನ್ನ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಅನ್ನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈ ಬಸಿಯೋ ಅನ್ನ ಮಾಡಿಕೊಂಡ್ರೆ ಗಂಜಿ ಸಿಗುತ್ತೆ. ಈ ಗಂಜಿಯಿಂದ ಎಷ್ಟೆಲ್ಲ ನಮ್ಮ ಆರೋಗ್ಯಕ್ಕೆ ಬೆನಿಫಿಟ್ ಆಗುತ್ತೆ. ಹಾಗೆ ಇದನ್ನು ಹೇಗೆಲ್ಲ ಯೂಸ್ ಮಾಡ್ಬೋದು ನೋಡೋಣ. ಇದನ್ನು ಗಂಜಿನ ನಾವು ಸ್ವಲ್ಪ ಉಪ್ಪು ಹಾಕಿ ಕೂಡ ಕುಡಿಬೋದು, ತುಂಬ ತಂಪು ಬಾಡಿಗೆ. ಹಾಗೆ ಇನ್ನೂ ಒಂದು ಬೆನಿಫಿಟಲ್ಲಿ ಮಾಡ್ಬೋದು. ಇದನ್ನು ಗಂಜಿ ತೊಗೊಳ್ಳಿ, ಸ್ವಲ್ಪ ತಣ್ಣಗೆ ಮಾಡಿ. ಆ ಗಂಜಿಗೆ ನೀವು ತಲೆಗೆ ಯಾವ ಶಾಂಪೂ ಹಾಕ್ತೀರಾ, ಸೀಗೆಕಾಯಿ ಹಾಕ್ತೀರೋ ಅಥವಾ ಅಂಟ್ವಳ್ಕಾಯಿ ಹಾಕ್ತಿರೋ ಅಥವಾ ಶಾಂಪೂ ಹಾಕ್ತಿರೋ, ಯಾವುದು ಹಾಕ್ತಿರೋ ತೊಗೊಳ್ಳಿ. ಈ ಗಟ್ಟಿ ಗಂಜಿಗೆ ನೋಡಿ, ಮಂದವಾಗಿದೆ ಗಂಜಿ, ಸ್ವಲ್ಪ ತಣ್ಣಗಾಗಿದೆ. ಇದಕ್ಕೀಗ ನಾವು ಯಾವ ಶಾಂಪೂ ಹಾಕ್ತೀವೋ ಆ ಒಂದೇ ₹1 ಶಾಂಪೂ ಹಾಕ್ಕೊಳ್ಳಿ. ಈ ಗಂಜಿಯಿಂದ ಬಿಳಿ ಬಟ್ಟೆಗಳನ್ನು ಕ್ಲೀನ್ ಮಾಡ್ಬೋದು. ಹಾಗೆ ನಾವು ಇದನ್ನು ರಾಗಿ ಗಂಜಿ ಮಾಡಿ ಕುಡಿಬೋದು. ಮತ್ತು ಬಾಣಂತಿ ಟೈಮಲ್ಲಿ ಈ ಗಂಜಿನ ಕೊಡೋದ್ರಿಂದ ಹಾಲು ಚೆನ್ನಾಗಿ ಬರುತ್ತೆ. ಈ ಗಂಜಿಯಿಂದ ತುಂಬ ಥರದ ಬೆನಿಫಿಟ್ ಇದೆ. ಹಾಗಾಗಿ ನಾವು ಅನ್ನನ ಯಾವತ್ತು ಬಸ್ತು ಗಂಜಿನ ನಾವು ತಗೊಳ್ಬೇಕು. ನಾನು ಕಾರ್ತಿಕ ಶಾಂಪೂ ತೊಗೊಂಡಿದ್ದೀನಿ.
ನೀವು ಯಾವುದು ತಲೆಗೆ ಯೂಸ್ ಮಾಡ್ತೀರಾ ಅದನ್ನು ತೊಗೊಳ್ಳಿ. ನಾನು ಕಾರ್ತಿಕ ಶಾಂಪು ₹1 ಶಾಂಪು ತೊಗೊಂಡಿದ್ದೀನಿ. ಅದನ್ನು ಇವಾಗ ಕಟ್ ಮಾಡಿಕೊಂಡು ಈ ಗಂಜಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು ರೀತಿ ನಾವು ಕಂಡೀಷ್ನರ್ ರೀತಿ ರೆಡಿ ಮಾಡ್ಬೋದು. ಈ ಗಂಜಿ ಮಂದವಾಗಿರುತ್ತೆ, ಹಾಗೆ ಅದಕ್ಕೆ ನಾವು ಹಾಕುವಂಥ ಶಾಂಪು ಹಾಕಿ ಮಿಕ್ಸ್ ಮಾಡಿದಾಗ ಕಂಡೀಷ್ನರ್ ರೀತಿ ತಯಾರಾಗುತ್ತೆ. ತುಂಬ ಸಾಫ್ಟಾಗಿ ಕೂದಲು ನಮಗೆ ತೊಳೆದಾದಮೇಲೆ ನಮಗೆ ಗೊತ್ತಾಗುತ್ತೆ ಇದರ ಬೆನಿಫಿಟ್ಸು. ನಾನು ನೋಡಿ ₹1 ಶಾಂಪೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಕೂದಲಿಗೆ ತಕ್ಕ ಹಾಗೆ ನೀವು ಶಾಂಪು ಯೂಸ್ ಮಾಡ್ಬೋದು. ನಾನು ₹1 ಶಾಂಪು ಮಾತ್ರ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಜಿ ಸ್ವಲ್ಪ ಉಗುರು ಬೆಚ್ಚಗಿರಬೇಕು, ಆವಾಗ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರುವಾಗ ಹಾಕಿದರೆ ಅದರ ಪವರ್ ಹೊರಟೋಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಶಾಂಪೂನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಮಂದಗೆ ರೆಡಿಯಾಗಿದೆ ಇದು. ಇದನ್ನು 1 ಅವರ್ ಅಥವಾ 1/4 ಗಂಟೆ ಕಾಲ ಚೆನ್ನಾಗಿ ನೆನೆಸಿಟ್ಟು ನಂತರ ನೀವು ತಲೆಗೆ ತೊಳ್ಕೊಬೋದು. ಈ ಥರ ಅವಾಗವಾಗ ಮಾಡ್ಕೊಳ್ಳೋದ್ರಿಂದ ಕೂದಲು ಎಷ್ಟೇ ಹೊರಟಿದ್ರೂ ಸಾಫ್ಟಾಗಿ ಸಿಗುತ್ತೆ. ಇವತ್ತಿನ ಎಲ್ಲ ಟಿಪ್ಸ್ಗಳು ಮನೆಯಲ್ಲಿ ಸಿಗುವಂತಹ ಸುಲಭವಾಗಿ ಮಾಡುವಂಥ ಟಿಪ್ಸ್ಗಳು ಯೂಸ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಈ ಸಣ್ಣ ಸಣ್ಣ ಟಿಪ್ಸ್ಗಳು ಕೆಲವೊಂದು ಸಲ ಯೂಸ್ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಇವತ್ತಿನ 5 ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.